ಅದ್ಭುತವಾದ ಗಾಯಕಿ, ತುಂಬ ಕಷ್ಟದಲ್ಲಿದ್ದಾರೆ. ಒಂದು ಕಾಲದಲ್ಲಿ ಹೇಳಿ, ನೀವು ಕಂಟಿನ್ಯೂ ಮಾಡಿ. ಎಲ್ಲರಿಗೂ ಕ್ಷಮೆ ಇರಲಿ, ಇದು ಒಂದು ಸಂತೋಷದ ಕಾರ್ಯಕ್ರಮದಲ್ಲಿ ಒಂದು ದುಃಖದ ವಿಷಯ. ಇವರು 15-20 ವರ್ಷಗಳ ಹಿಂದೆ ಒಳ್ಳೆ ಉತ್ತಮ ಗಾಯಕಿಯಾಗಿದ್ದರು. ನಮ್ಮ ಆರ್ಕೆಸ್ಟ್ರಾದಲ್ಲಿ ಕೂಡ ಗಾಯಕಿಯಾಗಿ ಹಾಡ್ತಾಯಿದ್ರು. ಏನೋ ದುರದೃಷ್ಟವಶಾತ್ತು ಹಲವಾರು ತೊಂದರೆಗಳಾಯಿತು. ಇವರು ಪ್ರಾಣಿಗಳನ್ನ ಮನೆಯಲ್ಲಿ ಅಂದರೆ ನಾಯಿಗಳನ್ನ 9 ನಾಯಿಗಳನ್ನ ಸಾಕೊಂಡಿದ್ದಾರೆ. ಅದರಿಂದ ಇವರು ಮದುವೆನೇ ಆಗಲಿಲ್ಲ, ಅನ್ಮ್ಯಾರಿಡ್ ಆಗಿ ಉಳ್ಕೊಂಡ್ಬಿಟ್ರು. ಹಾಗಾಗಿ ಇವರು KSIC ರೇಷ್ಮೆ ಸೀರೆಗೆ ಮಾಡೆಲಿಂಗ್ ಗರ್ಲ್ ಆಗಿದ್ದರು. ಈಗ ಅವರ ರೂಪ 100ರಲ್ಲಿ 20 ಭಾಗ ಇದೆ. ಅದಕ್ಕೆ TV9 ಅವರು ಮಾರುವೇಷ ಅಂತ ಒಂದು ಬರ್ತಾ ಇತ್ತು. ಆ ಮಾರುವೇಷದಲ್ಲಿ ಇವರು ನಾಯಿ ಮುಖವಾಡ ಹಾಕ್ಕೊಂಡು ದೇವಸ್ಥಾನಗಳ ಹತ್ರ ಹಾರ್ಮೋನಿಯಂ ಇಟ್ಕೊಂಡು ಹಾರ್ಮೋನಿಯಂ ನುಡಿಸಿ ಪವಿತ್ರವಾದ ಜೀವನವನ್ನು ನಡೆಸಿದ್ದಾರೆ. ಮತ್ತೆ ಅವ್ರನ್ನ ನಾವು ಮತ್ತೆ ಹಾಡಿಗೆ ಹೋಗಿಲ್ಲ ಅಂತ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ನಾವು ಅದಕ್ಕೆ ಪುನಶ್ಚೇತನ ಕೊಟ್ಟು ಒಂದು ಜೀವನ ಕಟ್ಕೊಡ್ಬೇಕು ಎಲ್ಲ ಕಲಾವಿದರು. ಇನ್ನೂ ಅವರು ಭಾಳ ಚೆನ್ನಾಗಿರಲಿ, ಈಗಾಗಲೇ ಸುಮಾರು ನೊಂದಿದ್ದಾರೆ ಅಂತ ಹೇಳಿ ಮತ್ತೆ ಅವ್ರನ್ನ ಕರೆತಂದು ಕಾರ್ಯಕ್ರಮಕ್ಕೆ ಮತ್ತೆ ಶನಿವಾರ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ಗೀತೆಗಳು, ಬಹಳ ಹಿಂದಿ ಹಾಡು, ಕನ್ನಡ ಹಾಡುಗಳು ಬಹಳ ಸೊಗಸಾಗಿ ಹಾಡ್ತಾರೆ.
ನಮಗೆ ಅನೇಕ ಕಾರ್ಯಕ್ರಮಗಳ ಹಾಡಿ ನಮಗೆ ಅನ್ನವನ್ನು ನೀಡಿದ್ದಾರೆ. ಅವರು ಕೂಡ ಅವರಿಗೆ ತುಂಬ ಧನ್ಯವಾದಗಳು. ಬಹಳ ಸೊಗಸಾಗಿ ಹಾಡಿದ್ದಾರೆ. ನನಗೆ ಒಂದು ತುಂಬ ಸಂತೋಷ ಆಯಿತು ಇವತ್ತು. ಥ್ಯಾಂಕ್ ಯು. ಮತ್ತು ಯಕ್ಷಿತ್ ನಮ್ಮ ದೀಪಿಕಾ ಮೇಡಮ್ಗೂ ಕೂಡ ಬಹಳ ಬಹಳ ಧನ್ಯವಾದಗಳು ಈ ಒಂದು ಸಂದರ್ಭದಲ್ಲಿ. ವೇದಿಕೆ ಮೇಲೆ ಬಂದು ಅವ್ರ ಕಷ್ಟ ಎಲ್ಲ ಪರಿಹಾರ ಆಗಿದೆ. ಥ್ಯಾಂಕ್ ಯು. ಬಹಳ ಬಹಳ ಧನ್ಯವಾದಗಳು ದೀಪಿಕಾ ಮೇಡಮ್ ಅವರಿಗೆ. ಥ್ಯಾಂಕ್ ಯು. ಇವರು ಕೂಡ ಅದ್ಭುತವಾದ ಗಾಯಕರು. ಥ್ಯಾಂಕ್ ಯು ಸೋ ಮಚ್. ಆನಂದ್ ಅವರು ಅವ್ರು ಹಾಡ್ತಾರೆ. ಇವ್ರದ್ದು ಆಗ್ಲಿ ಆದ ತಕ್ಷಣ ನಿಮ್ಗೆ ಕೊಡ್ತೀವಿ ಆಯ್ತಾ. ಮತ್ತೆ ನಿಮ್ದೆ